ಯಾವುದೇ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ಬುದ್ಧಿಯ ಶುದ್ಧತೆ ಬೇಕು ಅಂತ ನಾವು ಕಳೆದ ಬಾರಿ ನಾವು ನಡೆದ ಸಂವಾದದಲ್ಲೆಲ್ಲ ಕೇಳಿದ್ದು. ಅಂದ್ರೆ ಈ ಶುದ್ಧ ಬುದ್ಧಿಯ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಈಗ ನನಗೆ ಹೆಚ್ಚಿನ ಸ್ಪಷ್ಟತೆ ಬೇಕಾಗಿದೆ. ಆ ದೃಷ್ಟಿಯಿಂದ ನಮಗೆ ವಸ್ತು ಮತ್ತೆ ವ್ಯಕ್ತಿ ಇದ್ರೆ ಸಾಕಲ್ವಾ? ಈಗ ಒಂದಿಷ್ಟು ಪುಟಗಳಿರತ್ತೆ, ಅದರಲ್ಲಿ ಅಕ್ಷರಗಳಿರತ್ತೆ. ಅದನ್ನು ಓದ್ತೀವಿ, ಅದರಿಂದ ನಮಗೆ ಭಾಷೆ ಗೊತ್ತಿದೆ, ನಮಗೆ ಜ್ಞಾನ ಬರುತ್ತೆ. ಇದರಲ್ಲಿ ಬುದ್ಧಿಯ ಶುದ್ಧತೆ ಯಾಕೆ ಬೇಕು? ಮತ್ತೆ ಇದನ್ನ ನಾವು ಹೇಗೆ ಸಂಪಾದಿಸ್ಕೊಳ್ಬೇಕು? ಇದೆರಡು ವಿಷಯದ ಬಗ್ಗೆ ನಾವು ನೋಡ್ತಾ ಹೋಗೋದು. ಹಾಗಾಗಿ ಮೊದಲನೇದಾಗಿ ನಾವು ಈ ಬುದ್ಧಿಯ ಶುದ್ಧತೆ ಅಗತ್ಯ ಏನಿದೆ ಅನ್ನೋದನ್ನು ನಾವು ಅದರ ಬಗ್ಗೆ ನಮಗೆ ಸ್ಪಷ್ಟತೆಯನ್ನ ತಾವು ನೀಡಬೇಕು. ಆಗ ಸುದರ್ಶನ್ ಅವರು ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಕೊಟ್ಟರು. ಎಲ್ರಿಗೂ ಹೃದಯ ಇದೆ, ಎಲ್ಲರ ಹೃದಯವೂ ಬಡಿತವೂ ಇದೆ. ನಾವು ಎಲ್ಲರ ಮೆಜರ್ಮೆಂಟನ್ನು ಕೂಡ ಆ ದೃಷ್ಟಿಯಲ್ಲಿ ಅವರಿಗೇನು ಆರೋಗ್ಯ ಹೆಚ್ಚಿದೆ ಅಥವಾ ಕಮ್ಮಿ ಇದೆ ಅನ್ನೋದನ್ನು ಗುರುತಿಸ್ತೇವೆ. ಎಲ್ರಿಗೂ ಮೆದುಳಿದೆ, ಎಲ್ರಿಗೂ ಜ್ಞಾನ ಬರ್ತಿದೆ. ಆದರೂ ಆ ಜ್ಞಾನದಲ್ಲಿ ಹೃದಯದ ಬಡಿತದ ಹಾಗೆ ಒಂದು ಸಮಾನತೆ ಇಲ್ಲ, ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಅಂದ ಮೇಲೆ ನೀವು ಹೇಳುವ ಹಾಗೆ ಬುದ್ಧಿ ಶುದ್ಧತೆ ಅನ್ನೋದರ ಯೋಚನೆಗಿಂತ ಮೊದಲು ನಾವು ಯೋಚನೆ ಮಾಡಬೇಕು, ಅದರ ವೇರಿಯೇಷನ್ ಅಂತೂ ಕಾಣ್ತಿದೆ. ಒಂದೇ ಪುಸ್ತಕವನ್ನ 5 ಜನರ ಹತ್ರ ಓದಿಸಿದ್ರೆ 5 ರೀತಿಯಾದ ಅಭಿಪ್ರಾಯ ಕೊಡ್ತಾರೆ. ಆದ್ರೆ ನಿಜವಾದ ಅಭಿಪ್ರಾಯ ಯಾವುದು ಅನ್ನೋದು ತಿಳಿಯುವುದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ಈಗ ಏನ್ ಬೇಕಿದೆ, ಆ ಪುಸ್ತಕದಿಂದ ತಿಳಿಯುವ ಸಾಮಾನ್ಯ ಸ್ವರೂಪ, ಅದರಿಂದ ಬರುವ ಜ್ಞಾನ ಏನು ಅಂತ ಗೊತ್ತಾಗ್ಬೇಕಾಗಿದೆ. ಗೊತ್ತಾಗ್ಬೇಕು ಅಂತಂದ್ರೆ ನಮಗೆ ಮೊದಲು ಅದರ ಪದಾರ್ಥದ ಅರ್ಥ ಏನು ಅಂತ ಯಾವಾಗ್ಲೂ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಮಾತು ಯಾವಾಗ್ಲೂ ಹೇಳ್ತಿದ್ರು, ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಓದಿ ಹೊರತು ನಿಮ್ ತಲೆಯಲ್ಲಿ ಏನಿದೆ ಅನ್ನೋದನ್ನು ಪುಸ್ತಕದಲ್ಲಿ ಹುಡುಕ್ಬೇಡಿ ಅಂತ. ಇದು ಒಂದು ಮುಖ್ಯವಾದ ಅಂಶ ಶುದ್ಧ ಬುದ್ಧಿಯ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ. ಹಾಗಾಗಿ ಯಾರೇ ಒಬ್ಬ ವ್ಯಕ್ತಿ ತಾನು ಬೆಳೆದ ಪರಿಸರ, ತನಗೆ ಸಿಕ್ಕಿದ ಅಧ್ಯಯನದ ಪರಂಪರೆ, ಇದರ ಹಿನ್ನೆಲೆಯಲ್ಲೇ ಏನೇ ಓದಿದ್ರು ಕೂಡ ಅದರ ಪ್ರಭಾವ ಅನ್ನೋದು ಆ ಓದಿಗೆ ಬಂದೇ ಬರುತ್ತೆ. ವಿದ್ಯಾಮಾನ್ಯರು ಈ ದೃಗ್ಗಣಿತದ ಚರ್ಚೆ ಬರುವ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ದು ನನಗೆ ಬಹುಶಃ ಈ ಉದಾಹರಣೆ ಶುದ್ಧ ಬುದ್ಧಿಯನ್ನು ಬಹುಶಃ ಸ್ಪಷ್ಟ ಮಾಡುತ್ತೆ ಅಂತ ಅನ್ಕೊಳ್ತೇನೆ ನಾನು. ಅವರು ಅದಕ್ಕೋಸ್ಕರ ತಮ್ಮ 80ರ ದಶಕದ ವಯಸ್ಸಿನಲ್ಲಿ ಅದಕ್ಕೋಸ್ಕರ ವರಾಹ ಪುರಾಣ ಅಥವಾ ಗ್ರಂಥಗಳ ದೃಗ್ಗಣಿತಕ್ಕೆ ಸಂಬಂಧಪಟ್ಟ ಕೃತಿಗಳನ್ನೆಲ್ಲ ಅವರು ಶ್ರೀನಿವಾಸ ಅಡಿಗರು ಇನ್ನೂ ಆ ಕಾಲದಲ್ಲಿದ್ದಂಥ ವಿದ್ವಾಂಸರನ್ನು ಕೂಡಿಸಿ ಓದ್ತಿದ್ರು. ಓದಿ ಒಂದು ನಿರ್ಧಾರಕ್ಕೆ ಬಂದು, ಈಗ ನನಗೆ ಕಂಡ ಸಂಗತಿಯಲ್ಲಿ ದೃಕ್ ಅನ್ನೋದು ಹೆಚ್ಚು ನಮಗೆ ಒಪ್ಪಲಿಕ್ಕಾಗುವಂಥದ್ದಾದ್ರಿಂದ ನಾನು ಇದನ್ನ ಮುಂದಿನಿಂದ ಆಚರಣೆಗೆ ಬರ್ತೇನೆ. ತುಂಬಾ ದೊಡ್ಡ ವಿಷಯ. ಅಲ್ಲಿ ತನಕ ಒಂದಿದ್ದ ಆಚರಣೆಯನ್ನು ಬಿಟ್ಟು ಹೊಸ ಪರಂಪರೆಗೆ ಒಗ್ಗಿಕೊಳ್ಳುವ ಸುಲಭದ ಮಾತಲ್ಲ. ಇನ್ನೂ ಅವರ ದೊಡ್ಡ ಮಾತು ಏನಿತ್ತು ಅಂತಂದ್ರೆ, ಮುಂದೆ ಒಂದು ವೇಳೆ ಈ ವಿಷಯಕ್ಕಿಂತ ಇನ್ನೂ ಮುಂದುವರಿದು ಇದರಲ್ಲೂ ಏನಾದ್ರೂ ನಮಗೆ ಸಮಸ್ಯೆ ಕಾಣುತ್ತೆ ಅಂತ ಅನ್ಸಿದ್ರೆ ನಾನು ಇದನ್ನು ಬಿಟ್ಟು ಮತ್ತೆ ಮುಂದೆ ಇದಕ್ಕಿಂತ ಮುಂದುವರಿದ ಚಿಂತನೆಗೂ ಕೂಡ ನಾನು ತೆರೆದ ಮನಸ್ಸುಳ್ಳವನಾಗಿದ್ದೇನೆ ಅಂತ ಅವ್ರು ಹೇಳ್ತಿದ್ರು. ಇದು ಬಹುಶಃ ಶುದ್ಧ ಬುದ್ಧಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾದ ಸಂಗತಿ. ಇದು ಇಲ್ಲದೆ ಹೋದ್ರೆ ನಾವು ಯಾವತ್ತೂ ಕೂಡ ಸತ್ಯವನ್ನ ಗ್ರಹಿಸ್ಲಿಕ್ಕಾಗುವುದೇ ಇಲ್ಲ. ನಾವು ಓಪನ್ ಮೈಂಡ್ನೆಸ್, ನಾವು ತಿಳಿದಷ್ಟೇ ಸಂಗತಿ ಇರುವುದಲ್ಲ, ಇದಕ್ಕೆ ಆಚೆಗೂ ಇನ್ನಷ್ಟು ಸಂಗತಿಗಳು ಇರಬಹುದು ಅನ್ನುವ ವಿಷಯದ ಒಂದು ಎಚ್ಚರ ನಮಗೆ ನಿರಂತರ ಇದ್ರೆ ಅದನ್ನ ಶುದ್ಧ ಬುದ್ಧಿ ಅಂತ ಕರಿಬಹುದು. ಆ ಶುದ್ಧ ಬುದ್ಧಿ ಒಂದು ವೇಳೆ ಇಲ್ಲದೆ ಹೋದ್ರೆ ಅವಾಗ ನಮಗೆ ತತ್ವಜ್ಞಾನ ಅಂತ ಅನ್ನೋದು, ತತ್ವ ಅನ್ನೋ ಶಬ್ದ ಏನಂತ ಗೊತ್ತಾದ್ರೆ ತತ್ವಜ್ಞಾನ ಬರೋದು ಸುಲಭ ಆಗುತ್ತೆ. ಯಥಾಸ್ಥಿತವಾದ ಅಂಶವನ್ನ ಹಾಗೆ ಗ್ರಹಿಸ್ಲಿಕ್ಕಾದ್ರೆ ಅದು ಜ್ಞಾನ ಅಂದ್ರೆ ತತ್ವಜ್ಞಾನ ಆಗುತ್ತೆ. ಇಲ್ಲಾಂದ್ರೆ ನಾವು ಏನ್ ಯೋಚನೆ ಮಾಡಿದ್ದೀವಿ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅನ್ನುವ ಹಾಗೆ ನಮಗೆ ಬೇಡ ಅಂತ ಅನ್ನೋದನ್ನೇ ನಾವು ಸ್ವೀಕಾರ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ವಸ್ತು ಆತರ ಇಲ್ಲ, ಆದ್ರೂ ನಾವು ಕಲ್ಪಿಸ್ಕೊಂಡಾಗಿದೆ ಅದರಿಂದ ಅದು ಹಾಗೆ ಇರಬೇಕು ಅಂತ ಸಮರ್ಥಿಸ್ಲಿಕ್ಕೆ ಹೋದ್ರೆ ನಾವು ದಾರಿ ತಪ್ಪುವ ಸಂದರ್ಭಗಳೇ ಜಾಸ್ತಿ. ಆದ್ರಿಂದಾಗಿ ಶುದ್ಧ ಬುದ್ಧಿ ಬೇಕು. ಅಂದ್ರೆ ಈಗ ಕಡೆಯದಾಗಿ ಶುದ್ಧ ಬುದ್ಧಿ ಅಂದ್ರೆ ಪ್ರಿಜುಡಿಸ್ ಮೇಲೆ ವರ್ಕ್ ಮಾಡಬಾರ್ದು. ತೆರೆದ ಮನಸ್ಸಿದ್ರೆ ನಾವು ಅನೇಕ ಸಂಗತಿಗಳು ನಮಗೆ ತೆರ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಏನಿದೆ ನಿಜವನ್ನು ತಿಳಿಬೇಕಾದ್ರೆ ನಾವು ತೆರೆದ ಮನಸ್ಸು ಅಂದ್ರೆ ನಾವು ನಮಗೆ ಇಷ್ಟ ಇಲ್ಲದೆ ಇರೋ ವಸ್ತು ಕೂಡ ಅದು ಸತ್ಯ ಆಗಿದ್ರೆ ಅದನ್ನ ನಾನು ಒಪ್ಕೊಳ್ಳಿಕ್ಕೆ ನಾನು ತಯಾರಿರ್ಬೇಕು. ಈ ಹಂತವನ್ನು ತಲುಪೋದು ಹೇಗೆ, ಇದನ್ನ ಸಂಪಾದನೆ ಮಾಡೋದು ಹೇಗೆ? ಇದು ಒಂದು ತರ
ಕೊನೆಗೆ ಅದು ಬಂದು ನಿಲ್ಲುವುದು ಜೀವನ ಸ್ವಭಾವಕ್ಕೆ, ಯೋ ಯಚ್ಛ್ರದ್ಧ ಸಯೇವ ಸಹ ಅಂತ. ಆದರೆ ಒಂದು ಹಂತದಲ್ಲಿ ಪ್ರಯತ್ನ ಬೇಕು ಅನ್ನೋ ದೃಷ್ಟಿಯಿಂದ ಹೇಳುವುದಾದ್ರೆ ಆಗ ಮತ್ತೆ ಅದೇ ಮಾತನ್ನು ನೆನಪಿಸ್ಕೊಳ್ಬೇಕು. ಹೇಗಿದೆಯೋ ಅದನ್ನು ಒಪ್ಕೊಳ್ತೇನೆ ಅಂತನ್ನುವ ಆ ಸ್ಥಿತಿಗೆ ಮನಸ್ಸು ಬರಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಆಹಾರ ಶುದ್ಧಿಯು ಒಂದು ಕಾರಣ. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ. ಇದು ಒಂದು ಆಹಾರ ಅಂದ್ರೆ ಮತ್ತೆ ಕೇವಲ ಹೊಟ್ಟೆಗೆ ಹೋಗುವ ಆಹಾರ ಮಾತ್ರ ಅಲ್ಲ, ಕಣ್ಣಿಗೆ. ಅದನ್ನು ನಾವು ಕೃಷ್ಣ ಹೇಳಿದ ಮಾತನ್ನೇ ಮತ್ತೆ ನೆನಪಿಸ್ಕೊಳ್ಳುವುದಾದ್ರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಭವತಿ. ದುಃಖ, ಅದು ದುಃಖವನ್ನು ಕಳೆಯುವಂಥದ್ದಾಗುತ್ತೆ ಅಂತ. ಈ ಎಂಥ ಜನರ ಜೊತೆಗೆ ಭೇಟಿ ಆಗ್ತೇವೆ, ಎಂಥ ವಿಷಯಗಳನ್ನು ನಾವು ಮತ್ತೆ ಮತ್ತೆ ಕಿವಿಗೆ ಹಾಕೊಳ್ತೇವೆ. ಯಾಕೆಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಯಾವ ವಿಷಯದಲ್ಲಿ ಮತ್ತೆ ಮತ್ತೆ ಮನಸ್ಸು ತೊಡಗ್ತಾ ಇರುತ್ತೋ ಅಂಥ ರೀತಿಯ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಅದರಿಂದಾಗಿ ನಾವು ತಿಳ್ಕೊಳ್ಳೋ ವಿಷಯದ ಮೇಲೂ ಆ ಪ್ರಭಾವ ಅನ್ನೋದು ಕಾಣುತ್ತೆ. ಹಾಗಾಗಿ ಒಳ್ಳೆಯ ಗುರುಗಳು ಅಥವಾ ಗುರು ಸೇವೆ, ಒಡನಾಟ ಮತ್ತು ತೀರ್ಥಕ್ಷೇತ್ರದ ದರ್ಶನ ಅದು ಕೂಡ ಅರ್ಥವತ್ತಾಗಿ ಆಗ್ಬೇಕು. ಸುಮ್ಮನೆ ನಾವು ಬೆಳಿಗ್ಗೆ ಹೋದ್ವಿ, ಮಧ್ಯಾಹ್ನ ಅಲ್ಲಿದ್ವಿ, ಚಂದದ ಮಾತು ಹೇಳೋದಾದ್ರೆ ದೂರದವರೆಗೆ ಹೋಗಿ ಸ್ನಾನ ಮಾಡಿ ಬರುವುದು ಇವತ್ತು ತೀರ್ಥಯಾತ್ರೆ ಅಂತ ಭಾಗವತ ಹೇಳುವ ಮಾತು ಕೊನೆಯಲ್ಲಿ. ಆದರೆ ನಿಜವಾಗಿ ತೀರ್ಥಯಾತ್ರೆಯ ಕ್ರಮ ಇಲ್ಲಿಂದ ಶುರು ಆಗಬೇಕು. ಆಯಾ ಕ್ಷೇತ್ರಗಳು, ಆಯಾ ಊರಿನ ಹೊರಭಾಗದಿಂದಾದರೂ ಕನಿಷ್ಠ ಪಕ್ಷ ಹೋಗಿ ಅಲ್ಲಿ ನಾವು ಯಾವುದೇ ವಿಶೇಷವಾದ ಸೌಲಭ್ಯಗಳನ್ನು ಬಯಸದೆ ಒಂದಾದರೂ ಅಡ್ವೆಂಚರ್ ಇರಬೇಕು. ಎಲ್ಲವೂ ಮೊದಲೇ ಸಿದ್ಧ ಮಾಡಿದ ರೀತಿಯಲ್ಲಿ ಹೋಗಿ ನಾವು ಕೂತು ಏನೋ ದೇವರ ಧ್ಯಾನ ಮಾಡಿ ಬಂದೆವು ಅಂದರೆ ಅದು ತೀರ್ಥಯಾತ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಅಡ್ವೆಂಚರ್ಗಳ ಮೂಲಕ ಆದ ಅನುಭವದಿಂದ ಕಂಡ ಸತ್ಯ ಏನಿದೆ ಅದು ನಮ್ಮನ್ನು ಬಹುಶಃ ಮನಸ್ಸು ತೆರೀಲಿಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾನು ಅನ್ಕೊಂಡದ್ದಕ್ಕಿಂತ ಬೇರೆದೇ ಏನೋ ಒಂದು ಜೀವನದ ಘಟನೆಗಳು ನಡೆಯುತ್ತೆ, ಏನೋ ಅನರ್ಥ ಆಗುತ್ತೆ ಅಂತ ಅಂದುಕೊಂಡ ಜಾಗದಲ್ಲೂ ನನಗೆ ಏನೂ ತೊಂದರೆ ಆಗದೆ ನನ್ನನ್ನು ನಿಯಂತ್ರಿಸುವ ಒಂದು ಶಕ್ತಿ ನನ್ನನ್ನು ಯಾವಾಗಲೂ ಕಾಪಾಡ್ತಾ ಇದೆ. ಅದರಿಂದಾಗಿ ನಾನು ಅದು ಹೇಗಿದೆ ಹಾಗೆ ಒಪ್ಕೊಳ್ಬೇಕು ಅಂತನ್ನುವ ವಿಷಯಕ್ಕೆ ಮನಸ್ಸು ತೆರ್ಕೊಂಡ್ರೆ ಆಗ ನಮಗೆ ಈ ಶುದ್ಧ ಬುದ್ಧಿ ಅನ್ನೋದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಕೇವಲ ನಾವು ಅದನ್ನು ಬೇಕು ಅಂತ ಅಪ್ಲಿಕೇಶನ್ ಹಾಕಿ ಯಾರ ಹತ್ರನೂ ತಗೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ತಿಳ್ಕೊಳ್ಳುವಂತಹ ಪರಿಸರದಲ್ಲಿ ಮೊದಲಿನಿಂದಲೂ ಏನು ವಾತಾವರಣ ಇರುತ್ತೆ ಅದರ ಮೂಲಕನೇ ನಾವು ಯೋಚನೆ ಮಾಡ್ತೇವೆ. ಅದರಿಂದಾಗಿ ಅದನ್ನು ಮೀರಬೇಕು ಅನ್ನುವ ಜ್ಞಾನ ಬಂದ ಮೇಲೆ ಅಂಥದ್ದೊಂದು ಜನರ ಜೊತೆಗಿನ ಸಂಬಂಧ ಬೆಳೆದು ಅವ್ರು ಹಾಗೆ ವರ್ತಿಸ್ತಾರೆ. ಈಗ ನಾನು 2 ಉದಾಹರಣೆ ಕೊಟ್ಟದ್ದನ್ನು ಇದನ್ನು ನೋಡಿದ್ಮೇಲೆ ನಮ್ಗನ್ಸುತ್ತೆ ಇಲ್ಲ, ಇದು ಹೀಗೆ ಬದುಕಿದ್ರೆ ಮಾತ್ರ ಸತ್ಯ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ನಾವು ಅನ್ಕೊಂಡದ್ದೇ ಸತ್ಯ ಅಂತ ಅನ್ನುವ ಅಪಾಯ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ನಮಗೆ ಶಾಸ್ತ್ರೀಯವಾಗಿ ಹೇಳಿದಂತಹ ಪ್ರಾರ್ಥನೆಗಳು, ಶರಣಾಗತಿ, ದೊಡ್ಡವರ ಜೊತೆಗಿನ ಸಹವಾಸ ಮತ್ತು ನಿರಂತರವಾಗಿ ಸತ್ಯ ಬೇಕು ಅನ್ನುವ ತುಡಿತ, ನಾನು ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ತೇನೆ ಅಂತ ಅನ್ನುವ ಸಹಜ ಪ್ರೀತಿ ಏನಿದೆ ಇದು ನಮಗೆ ಶುದ್ಧ ಬುದ್ಧಿಯನ್ನು ಕೊಡಬಹುದು ಅಂತ ಅನ್ಕೊಳ್ಬಹುದು.